A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಗದಗದ ತಿಮ್ಮಾಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ A9 ನ್ಯೂಸ್ ಅಂದ್ರೆ ನಮ್ಮ ವಾಹಿನಿಯಲ್ಲಿ ಬಿಗ್ ಇಂಪ್ಯಾಕ್ಟ್ ನಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮೇ 6ರಂದು A9 ನ್ಯೂಸ್ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮಕ್ಕೆ ದಿಢೀರನ ಭೇಟಿಯನ್ನ ನೀಡಿದಂತಹ ಬೆಂಗಳೂರಿನ ಗ್ರಾಮಾಭಿವೃದ್ಧಿ ಆಯುಕ್ತ ಅಧಿಕಾರಿಗಳು ಆದಂತಹ MV ವೆಂಕಟೇಶ್ ರವರು ತಿಮ್ಮಾಪುರ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನ ಸರಬರಾಜು ಮಾಡಿದ್ರು. ಈ ಬಳಿಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ ಹಾಗೂ ತಿಮ್ಮಾಪುರ ಗ್ರಾಮಸ್ಥರು A9 ನ್ಯೂಸ್ಗೆ ಅಭಿನಂದಿಸಿದರು. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮಕ್ಕೆ ದಿಢೀರ್ ಭೇಟಿಯನ್ನ ನೀಡಿದ ಬೆಂಗಳೂರಿನ ಗ್ರಾಮಾಭಿವೃದ್ಧಿ ಆಯುಕ್ತ ಅಧಿಕಾರಿಗಳು ಆದಂತಹ ಡಾಕ್ಟರ್ MV ವೆಂಕಟೇಶ್ ರವರು ಸಂಪೂರ್ಣ ಬತ್ತಿ ಹೋದ ಕುಡಿಯುವ ನೀರಿನ ಕೆರೆಯನ್ನ ವೀಕ್ಷಿಸಿದ ನಂತರ ತಿಮ್ಮಾಪುರ ಗ್ರಾಮಸ್ಥರ ಜೊತೆಗೆ ಕುಡಿಯುವ ನೀರಿನ ಸ್ಥಿತಿಗತಿಯ ಬಗ್ಗೆ ಸಮಾಲೋಚನೆ ನಡೆಸಿ ನೀರಿನ ಸಮಸ್ಯೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದರು. ತದನಂತರ ತಿಮ್ಮಾಪುರ ಗ್ರಾಮಸ್ಥರು ಹಾಗೂ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ ಇವರು ನಮ್ಮೂರಿಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಆಯುಕ್ತ ಅಧಿಕಾರಿಗಳಿಗೆ ತಿಳಿಸಿದರು. ಈ ವೇಳೆ ಗ್ರಾಮೀಣ ಅಭಿವೃದ್ಧಿ ಆಯುಕ್ತರ ಜೊತೆಯಲ್ಲಿ ತಿಮ್ಮಾಪುರ ಗ್ರಾಮಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿ CN ಶ್ರೀಧರ್, ಗಂಗಪ್ಪ, MCR ಮುಂಡರ್ಗಿ, ಊರಿನ ಹಿರಿಯರು, ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಅಂದಪ್ಪ ಕೊಳೂರ್, A9 ನ್ಯೂಸ್, ಗದಗ. ಇದ್ರ ಬಗ್ಗೆ ನೀವು ಉದ್ಯೋಗ ಆಗೈತೆ ಅಲ್ಲವ ಕುಡಿಯಕಂತ್ರ ನಡೀತೈತಿ. ನಾಳೆ ನಿಮ್ಗೆ ದನ ಇಲ್ಲ ಹಂಗೆ ಮಾಡ್ಬೇಕವ ನೀವು, ಅಂದ್ರೆ ನಿಮ್ಗೆ ನೀರು ಹಾಗೆ ನೀರು ಕುಡಿತಾರಾ? ಇದು ನೀರು ರಾ ವಾಟರ್ ಕುಡಿತಾರ ಅಂತ ಸರ್. ಈಗ ನಾವು ಬಳಕೆಗೆ ಅದಕ್ಕೆ ಜಾಸ್ತಿ ಜನವರಿಗೆಲ್ಲ ಜಾಸ್ತಿ ಮನೆಗೆ ಉಪಯೋಗಿಸ್ತಾರ. ಶುದ್ಧವಾಗಿರ್ತ ನೀರು ಇದ್ದಲ್ಲಿ ತರದ್ರಿ ಕೆರೆಯಲ್ಲಿ ಮಾಡ್ಯಾರಲ್ಲ ಸರ್. ಕೃಷಿ ಹೊಂಡದಲ್ಲಿ ತರ್ತಾರೆ ಸರ್ ಎಲ್ಲ. ಅವು ಮಳೆ ಇಲ್ಲ, ಕೃಷಿ ಹೊಂಡದಾಗ ನೀರು ಅವರ ಮಳೆ ನೀರು ಕೊಡ್ತಾ ಇಲ್ವಾ? ಇಲ್ಲೇ ಪಂಚಾಯತ್ ಇಲ್ಲೇ ಇರ್ಬೇಕಲ್ರಿ, ನಿಮ್ಮಿಂದ ಇರ್ಬೇಕು. ಏನ್ ನೀರು ಕೊಡ್ತಾ ಇದ್ರೆ? ಸಾಹೇಬ್ರ, ಈ ಅಮ್ಮನ್ನ ಹೊರಗೆ ಹಾಕಿದ್ರೆ ನಮ್ಮ ಊಟ ಆಗತ್ತೆ ನೋಡಿ. ಸಾಕಾಗತ್ತೆ ನಮ್ಗೆ, ಹಾಕಿಬಿಟ್ಟು ಮಾತಾಡಿ. ಇಲ್ಲಿ ನೀರು ಕೊಡ್ತಾ ಇದ್ದೀವಿ ಸರ್. ಸುಮಾರು 1 ವರ್ಷದಿಂದ ಇಲ್ಲಿ ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇತ್ತು. ಈಗ ಸಾಹೇಬರು, DC ಸಾಹೇಬರು, DS ಅವರು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಸಾಲ್ವ್ ಆಗಿದೆ. ಇನ್ನೊಂದು 30%. ಒಟ್ಟು ಎಷ್ಟು ಮನೆಗಳಿದಾವಪ್ಪ ಈ ಊರಲ್ಲಿ? 188. ಪಾಪ್ಯುಲೇಷನ್ 5,000 ಜನ ಇದ್ದಾರೆ ಚಿಕ್ಕಪ್ಪಿ. ಸೊ ಈಗ ಸದ್ಯಕ್ಕೆ ಎಷ್ಟು ದಿವಸಕ್ಕೊಂದು ನೀರು ಕೊಡ್ತಾ ಇದ್ದೀರಾ? ಒಂದಿನ ಬಿಟ್ಟು ಒಂದಿನ ಸರ್. ಈಗ ಒಂದು 4 ಡೇಸ್ ಇಂದ ಒಂದಿನ ಬಿಟ್ಟು ಒಂದಿನ ಕೊಡ್ತಾ ಇದ್ದೀವಿ ಸರ್. ಲಾಸ್ಟ್ ವೀಕ್ ನೀರಿಂದು ಪ್ರಾಬ್ಲಮ್ ಆಗಿ ವಾರಕ್ಕೆ ಒಂದ್ಸಲ ಕೊಟ್ಟಿದ್ದೀವಿ ಸರ್ ನೀರು. ಅಂದ್ರೆ DBOT ಮುಖಾಂತರ ಅದು ಅಲ್ಲಿ ಪವರ್. ತಿಮ್ಮಾಪುರ ಗ್ರಾಮದಲ್ಲಿ ಕಳೆದ 3-4 ತಿಂಗಳಿಂದ ಏನು ತಿಮ್ಮಾಪುರ ಗ್ರಾಮದಲ್ಲಿ ನೀರಿನ ಜ್ವಲಂತ ಸಮಸ್ಯೆ ಇತ್ತು. ಈ ಸಮಸ್ಯೆಯನ್ನು ಕುರಿತು ಹಲವಾರು ಏನು ಒಂದು ಕನ್ನಡ TV ಚಾನಲ್ ಮತ್ತು ಅನೇಕ ಪತ್ರಿಕಾ ಮಾಧ್ಯಮದವರ ವರದಿಯ ಪ್ರಕಾರ ಇಂದು ನಮ್ಮ ತಿಮ್ಮಾಪುರ ಗ್ರಾಮಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ಅಶೋಕ್ ಸರ್ ನಮ್ಮ ತಿಮ್ಮಾಪುರ ಗ್ರಾಮಕ್ಕೆ ದಿಢೀರ್ನೆ ಆಗಮಿಸಿ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಅವ್ರ ಜೊತೆ ಆಗಮಿಸಿ ನಮ್ಮ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಕೆರೆಯನ್ನು ವೀಕ್ಷಣೆ ಮಾಡಿ ತಿಮ್ಮಾಪುರ ಗ್ರಾಮದಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ
ಜ್ವಲಂತ ಸಮಸ್ಯೆ ಇರುವ ಕುಡಿಯುವ ನೀರಿನ ಜ್ವಲಂತ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಪ್ಪ ಎಂಬ ಉದ್ದೇಶದಿಂದ ಎಲ್ಲ ನಮ್ಮ ಗ್ರಾಮಸ್ಥರನ್ನು ಸಾರ್ವಜನಿಕರನ್ನು ವಿಚಾರಿಸಿದಾಗ ಇಲ್ಲಿ ಕುಡಿಯುವ ನೀರಿನ ಅಭಾವ ತೀವ್ರವಾಗಿ ಅವರ ಕಣ್ಣಿಗೆ ಕಂಡು ಬಂದಿದ್ದ ಕಾರಣ ಈ ತಿಮ್ಮಾಪುರ ಗ್ರಾಮಕ್ಕೆ ಒಂದು ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕಂತಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ನಾವು ತಿಮ್ಮಾಪುರ ಗ್ರಾಮಸ್ಥರು ಇಲ್ಲಿಯ ಕುಡಿಯುವ ನೀರಿನ ಮೂಲ ಎಲ್ಲಿ ಐತಪ್ಪ ಅಂತ ಕೇಳಿದಾಗ ನಾವು ಲಕ್ಕುಂಡಿ ಮತ್ತು ಹರ್ಲಾಪುರ ಮಧ್ಯೆ ಒಂದು ಕೆಸರಳ ಇದೆ, ಅಲ್ಲಿ ಒಂದು ಒಳ್ಳೆ ನೀರಿದೆ. ಆ ನೀರನ್ನು ಬೋರ್ವೆಲ್ ಕೊರೆಸಿ ತಿಮ್ಮಾಪುರ ಗ್ರಾಮಕ್ಕೆ ಪೈಪ್ಲೈನ್ ಮಾಡಿ ಆ ನೀರನ್ನು ನಮ್ಮ ತಿಮ್ಮಾಪುರ ಗ್ರಾಮಕ್ಕೆ ಸರಬರಾಜು ಮಾಡಿದ್ರೆ ಒಂದು ನೀರಿನ ಕೊರತೆ ನೀಗಿಸ್ತೈತೆ ಅಂತಂದು ನಾವು ಹೇಳಿದ್ವಿ. ಆ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರು ಏನು ಆದೇಶ ಮಾಡಿ ಇನ್ನು ಒಂದು ವಾರದಲ್ಲಿ ಈ ಬೋರ್ವೆಲ್ ಕೊರೆಸಿ ಆ ತಿಮ್ಮಾಪುರ ಗ್ರಾಮಕ್ಕೆ ನೀರು ಕೊಡಬೇಕಂತಂದು ಆದೇಶ ಮಾಡಿದ್ದಾರೆ. ಈ ಆದೇಶ ನಮಗೆ ಈ ಕೇವಲ ಆದೇಶ ಆಗಬಾರ್ದು, ಈ ಒಂದು ವಾರದಲ್ಲಿ ಈ ನೀರಿನ ಸಮಸ್ಯೆ ಬಗೆಹರಿತಪ್ಪ ಅಂದ್ರೆ ನಮ್ಗೆ ಒಂದು ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆದಂಗೆ ಆಗತ್ತೆ. ಮತ್ತು ಈಗ ಈ ಹಿಂದೆ ಏನಪ್ಪ ಅಂದ್ರೆ ನಮ್ಮ ಗ್ರಾಮಕ್ಕೆ DBOTT ಏನು ತುಂಗಭದ್ರಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆದಂಥ ತುಂಗಭದ್ರಾ ನೀರು ಏನು ಕಡಿಮೆ ಪ್ರಮಾಣದಲ್ಲಿ ಬರ್ತಿತ್ತು, ಅದನ್ನು ಕೂಡ ಈ ತಿಮ್ಮಾಪುರ ಗ್ರಾಮಕ್ಕೆ ಯಾವುದೇ ಕುಡಿಯುವ ನೀರಿನ ಮೂಲ ಇಲ್ಲದ ಕಾರಣ ಈ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿಮ್ಮಾಪುರ ಗ್ರಾಮಕ್ಕೆ ಸರಬರಾಜು ಮಾಡಿರಿ ಅಂತಂದು ಕೂಡ ಏನು ಒಂದು ಜಲಮಂಡಳಿಯವರಿಗೂ ಕೂಡ ಅವರು ಆಜ್ಞೆ ಮಾಡಿದ್ದಾರೆ. ಈ ಆಜ್ಞೆಗೆ ನಾವೆಲ್ಲರೂ ತಿಮ್ಮಾಪುರ ಗ್ರಾಮಸ್ಥರು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ಯಾಕಪ್ಪ ಅಂದ್ರೆ ಅನೇಕ ಇವು ಪತ್ರಿಕಾ ಮಾಧ್ಯಮದವರು ಮತ್ತು TV ಮಾಧ್ಯಮದವರು ಕೂಡ ವರದಿ ಮಾಡಿದ ಬೆನ್ನಲ್ಲೇ ಈ ಎಲ್ಲ ಬೆಳವಣಿಗೆ ಕಂಡು ಬಂದಿದ್ದಕ್ಕೆ ನಾವು ಪತ್ರಿಕಾ ಮಾಧ್ಯಮ ಮತ್ತು TV ಮಾಧ್ಯಮ ಮತ್ತು ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಶೀಘ್ರದಲ್ಲೇ ಈ ನಮ್ಮ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ತಾವು ಕೇಳಿಕೊಳ್ಳುತ್ತೇವೆ. ಈಗಾಗಲೇ ಏನಪ್ಪ ಅಂದ್ರೆ ಜ್ವಲಂತ ಸಮಸ್ಯೆ ಇರುವ ಕುಡಿಯುವ ನೀರಿನ ಜ್ವಲಂತ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಪ್ಪ ಎಂಬ ಉದ್ದೇಶದಿಂದ ಎಲ್ಲ ನಮ್ಮ ಗ್ರಾಮಸ್ಥರನ್ನು ಸಾರ್ವಜನಿಕರನ್ನು ವಿಚಾರಿಸಿದಾಗ ಇಲ್ಲಿ ಕುಡಿಯುವ ನೀರಿನ ಅಭಾವ ತೀವ್ರವಾಗಿ ಅವರ ಕಣ್ಣಿಗೆ ಕಂಡು ಬಂದಿದ್ದ ಕಾರಣ ಈ ತಿಮ್ಮಾಪುರ ಗ್ರಾಮಕ್ಕೆ ಒಂದು ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕಂತಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ನಾವು ತಿಮ್ಮಾಪುರ ಗ್ರಾಮಸ್ಥರು ಇಲ್ಲಿಯ ಕುಡಿಯುವ ನೀರಿನ ಮೂಲ ಎಲ್ಲಿ ಐತಪ್ಪ ಅಂತ ಕೇಳಿದಾಗ ನಾವು ಲಕ್ಕುಂಡಿ ಮತ್ತು ಹರ್ಲಾಪುರ ಮಧ್ಯೆ ಒಂದು ಕೆಸರಳ ಇದೆ, ಅಲ್ಲಿ ಒಂದು ಒಳ್ಳೆ ನೀರಿದೆ. ಆ ನೀರನ್ನು ಬೋರ್ವೆಲ್ ಕೊರೆಸಿ ತಿಮ್ಮಾಪುರ ಗ್ರಾಮಕ್ಕೆ ಪೈಪ್ಲೈನ್ ಮಾಡಿ ಆ ನೀರನ್ನು ನಮ್ಮ ತಿಮ್ಮಾಪುರ ಗ್ರಾಮಕ್ಕೆ ಸರಬರಾಜು ಮಾಡಿದ್ರೆ ಒಂದು ನೀರಿನ ಕೊರತೆ ನೀಗಿಸ್ತೈತೆ ಅಂತಂದು ನಾವು ಹೇಳಿದ್ವಿ. ಆ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರು ಏನು ಆದೇಶ ಮಾಡಿ ಇನ್ನು ಒಂದು ವಾರದಲ್ಲಿ ಈ ಬೋರ್ವೆಲ್ ಕೊರೆಸಿ ಆ ತಿಮ್ಮಾಪುರ ಗ್ರಾಮಕ್ಕೆ ನೀರು ಕೊಡಬೇಕಂತಂದು ಆದೇಶ ಮಾಡಿದ್ದಾರೆ. ಈ ಆದೇಶ ನಮಗೆ ಈ ಕೇವಲ ಆದೇಶ ಆಗಬಾರ್ದು, ಈ ಒಂದು ವಾರದಲ್ಲಿ ಈ ನೀರಿನ ಸಮಸ್ಯೆ ಬಗೆಹರಿತಪ್ಪ ಅಂದ್ರೆ ನಮ್ಗೆ ಒಂದು ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆದಂಗೆ ಆಗತ್ತೆ. ಮತ್ತು ಈಗ ಈ ಹಿಂದೆ ಏನಪ್ಪ ಅಂದ್ರೆ ನಮ್ಮ ಗ್ರಾಮಕ್ಕೆ DBOTT ಏನು ತುಂಗಭದ್ರಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆದಂಥ ತುಂಗಭದ್ರಾ ನೀರು ಏನು ಕಡಿಮೆ ಪ್ರಮಾಣದಲ್ಲಿ ಬರ್ತಿತ್ತು, ಅದನ್ನು ಕೂಡ ಈ ತಿಮ್ಮಾಪುರ ಗ್ರಾಮಕ್ಕೆ ಯಾವುದೇ ಕುಡಿಯುವ ನೀರಿನ ಮೂಲ ಇಲ್ಲದ ಕಾರಣ ಈ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿಮ್ಮಾಪುರ ಗ್ರಾಮಕ್ಕೆ ಸರಬರಾಜು ಮಾಡಿರಿ ಅಂತಂದು ಕೂಡ ಏನು ಒಂದು ಜಲಮಂಡಳಿಯವರಿಗೂ ಕೂಡ ಅವರು ಆಜ್ಞೆ ಮಾಡಿದ್ದಾರೆ. ಈ ಆಜ್ಞೆಗೆ ನಾವೆಲ್ಲರೂ ತಿಮ್ಮಾಪುರ ಗ್ರಾಮಸ್ಥರು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ಯಾಕಪ್ಪ ಅಂದ್ರೆ